ಎಲ್ಲಿ ಮಾಡುವ ಹಳ್ಳಿಯಲ್ಲಿ ಬಳ್ಳಾರಿ ಹೋಗುವ ಮಂಡ್ಯದಲ್ಲಿ ಮಾಡುವ ಎಲ್ಲಿ ಹೋಗುವ ಇನ್ನೆಲ್ಲಿ ಹೋಗುವ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ಟು ಬೆಳಕಲ್ಲಿ ಸೂಪರ್ ಕಲಾ ಆದ್ರೆ ಎದೆ ನಮ್ದು ಊಟ ನಿಮ್ದು ಇಲ್ಲ ಊಟ ನಮ್ದು ಎದೆ ನಿಮ್ದು ದಂತ ನಾನ್ ಹಾಕಲ್ಲಪ್ಪ ನಮ್ಮ ಮಮ್ಮಿ ಗೊತ್ತಾದ್ರೆ ಬಾಸುಂಡಿನಿ ನಾನು ಹಾಕಲ್ಲಪ್ಪ ಓದ್ಕೊಬೇಕು ನಮ್ಮ ಸೈಟ್ ಒಂದ್ ಮಾತಾಡ್ತೀನಿ ಕೇಳು ಬಂಕ್ ಆಗೋಲ್ಲ ದೊಡ್ಡ ಮನುಷ್ಯರಾಗವ್ರೆ ಯಾಕೆ ಲಕ್ಷ್ಮಿ ಹಂಗುರಾಯಿಸ್ತಿದ್ಯಾ ಅನ್ನಂದಿರ ಕ್ಲಾಸಿಗೆ ಬಂದೋದಕ್ಕೆ ಏನ್ ಗಾಡಿ ನಮ್ ಗಾಡಿ ನಮ್ಗೆಲ್ಲ ಎಂಜಾಯ್ ಮಾಡಕ್ ಹೇಳ್ತಾನೆ ಗೊತ್ತಾ ಹೌದಾ ತಡಿ ನಿಮ್ಮ ಹಾಕೊಡ್ತೀನಿ ಅಪ್ಪ ನಮ್ ಪ್ರಾಬ್ಲಮ್ ಎಲ್ಲ ಇತ್ತು ಬನ್ನಿ ಇವಾಗ ಹಾಕೋಣ ಈ ಟಗರು ಪುಟ್ಟಿ ಸರಿ ಇಲ್ಲ ಒಂದ್ಸರಿ ಮನೆ ಸುಳ್ಳು ಪಿಚಿಂಗ್ ಇಟ್ರೇನೋ ಚಟ್ನಿನೇ ಕ್ಲಾಸಿಗೆ ಚಪ್ಪೆ ಹೊಡಿಬೇಕು ಅಂತ ನಿಂತ ಮೇಲೆ ಟೀಚರ್ಸ್ ಪೇರೆಂಟ್ಸ್ ಅಂತ ಲೆಕ್ಕ ಹಾಕೊಡ್ದು ಬಿಟ್ಬಿಡ್ತೀವ ಕೆಲ್ಸಲ್ಲಪ್ಪ ಕೆಲ್ಸ ಬರು ಲಾಸ್ಟ್ ಬೆಂಚಿನ ಪಾರ್ಟಿ ನಮ್ಮದು ನಮ್ದೇ ಹಾವಳಿ ಯಾರ್ನೇನ್ ಕೇಳದು ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ ಹೊಡಿಯೋ ಇವರ ಎಂಟ್ರಿಗೆ ಕಿಟಕ ಕಿಟಕ ಡಿಂಗ್ ಡಾಂಗ್ ಕಿಟಕ ಕಿಟಕ ಡಿಂಗ್ ಡಾಂಗ್ ಸರ್ರೇ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ದ ತಾನೇ ಕಳಿಸಿದ್ದು ಬಾ ಕೊಡ್ಗ ಹಾಕೊಡ್ತೀಯ ನಾ ಹೊಡೆದಿದ್ದೀನಿ ನೋಡ ಇವನು ಹೊಡೆದಿದ್ದು ಓಯ್ ನಾನಲ್ಲ ಸರಿ ಬಿಡು ಎರಡು ಜಡೆಯನ್ನು ಎಳೆದು ಕೇಳುವೆನು ಹೀಗೆಲ್ಲ ಮಾಡೋರು ಅಂತ ಸರ್ ಹೇಳಿಲ್ವಾ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ ಸರ್ ಬಂದು Thank you, sir. ಎಲ್ಲರೂ ಹೆಸರು ಹೇಳಿ ಪ್ರೆಸೆಂಟ್ ಸರ್ ಶರತ್ ಎಸ್ ಸರ್ ಗುರು ಎಸ್ ಸರ್ ಮಂಜ ಸರ್ ನೆನ್ನೆ ಬಂದಿದ್ದೀನಿ ಇವತ್ತು ಬಂದಿದ್ದೀನಿ ಸರ್ ನಾಳೆ ಬರ್ಲೇಬೇಡ ಕೂತ್ಕೋ ಅಸ್ಮಿತಾ ಗುರುಗಳೇ ಅಷ್ಟೊಂದು ಅದು ಬಿಡಬೇಡ ಕೂತ್ಕೋ ಶಂಕರ ನಿಮ್ ಕಾಣ್ಬೋದೇ ಇದೀನಿ ಸರ್ ನಾನು ಬೆನ್ನಿಂದ ಕೂತಿದ್ಯಾ ಕೂತ್ಕೋ ಶರಣ್ ಬರ್ತಾನೆ ಸರ್ ಹೋದ ಮಾಸ ಬಂದಿದ್ದೀನಿ ಯಾವ ಬರ್ತಾನ ಎಲ್ಲರೂ
ನಾವೇನ್ ಮಾಡೋಣ ಸರ್? ಯಾವ ಕನ್ನಡದ ಕೋಟ್ಯಾಧಿಪತಿ ಈತನ ಸರ್? ನೀ ಕೋಟಿನೇ ಕೂತ್ಕೋ. ಅದು ಕನ್ನಡದ ಕೋಟ್ಯಾಧಿಪತಿ ಅಲ್ಲ, ಅದು ಕನ್ನಡದ ಕೋಟ್ಯಾಧಿಪತಿ. ಹಂಗಂದ್ರೆ ಕೇಳಿ ಸರ್, ಕನ್ನಂಬಾಡಿ ಕಟ್ಟಿಸಿದವರು ಯಾರು? ಅಯ್ಯ, ಅಷ್ಟು ಗೊತ್ತಿಲ್ಲ ಸರ್, ಗಾರೆ ಕೆಲಸದವರು. ಆಹಾ, ಏನು ನಮಸ್ಕಾರ ಕೂತ್ಕೋ. ಸರ್, ನೀನು ವಿಶ್ವೇಶ್ವರಯ್ಯ ಸರ್. ವೆರಿ ಗುಡ್, ಕೂತ್ಕೋ. ಸರ್, ಅದು ನಾವು ಟ್ರಿಪ್ ಹೋಗ್ತೀವಲ್ಲ, ಮೋಸ್ಟ್ಲಿ ಶ್ರೀರಾಮನ ಕಾಡಿಗೆ ಟ್ರಿಪ್ ಹೋಗೋದು ಅನ್ಸುತ್ತೆ ಸರ್. ಸರ್, ನನ್ನ ತಂದೆಗೆ ಮಾಡಿಕೊಟ್ಟೆ 15 ದಿವಸ ಗಾಡಿ ಬರ ಸರ್. ವೆರಿ ಗುಡ್, ಕೂತ್ಕೋ. ಚಿಕನ್ ಮುಂಚೆ ನೋಡ್ತೀವಿ ತಮ್ಮಂದಿರನ್ನ. ಅಯ್ಯೋ ಸರ್, ಹುದ್ದೆಯಿಂದ ನೋಡ್ತಾನೆ ಹಾಳಾಗಿರೋದು. ಮುಂದೇನಾದ್ರೂ ಕಲೀರಿ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಸಚಿನ್ ಇರ್ಬೋದು, ದರ್ಶನ್ ಇರ್ಬೋದು, ರಾಕೇಶ್ ರೈಸ್ ಇರ್ಬೋದು. ಯಾರಾಗ್ತಿಲ್ಲ ನೋಡೋಣ. ಲಕ್ಷ್ಮೀ ನರೇಂದ್ರ ಮೋದಿ ಸರ್. ವೆರಿ ಗುಡ್. ಚೇಂಜ್ ಆಗ್ಬಿಟ್ಟ ನೋಡ್ರು. ಎಷ್ಟೇ ಚಿಕ್ಕಳಾದ್ರು ಎಷ್ಟೇ ತಿಳ್ಕೊಂಡಿದ್ದಾಳೆ ಸರ್. ಹೆಣ್ಮಕ್ಳು ಎಷ್ಟು ಓದಿದ್ರು ಅಷ್ಟೇ ಸರ್. ಕೊನೆಗೆ ಮುಸ್ರೆ ತಿಕ್ಕೋದು ಅಂತ ತಪ್ಪಲ್ಲ. ನಿನ್ ಕಲ್ಪನೆ ತಪ್ಪು ಚಿಕ್ಕನ. ಏನು ಮುಸ್ರೆ ತಿಕ್ಕೊಳ್ಳೋದು ಸರಿ, ಆದ್ರೆ ಅವಳು ಓದಿದ್ರೆ ಸಮಾಜದಲ್ಲಿ ಸಂಸಾರದಲ್ಲಿರೋ ಮುಸ್ರೆ ತಿಕ್ಕೊಳ್ಳೋ. ಅದಕ್ಕೆ ನಮ್ ಕೇಂದ್ರ ಸರ್ಕಾರ ಬೇಟಿ ಪಡಾವೋ ಅನ್ನೋ ಯೋಜನೆ ಮಾಡಿರೋದು ಸರ್. ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಸರ್. ಹೆಣ್ಮಕ್ಳು ಓದಿ ಯಾವ ಮಾಡೋದು ಸರ್? ಎಲ್ಲ ನಮ್ ಗಂಡ ಮಕ್ಕಳೇ ಮಾಡಿರೋದು. ಹೆಣ್ಣು ದೇಶದ ಕಣ್ಣು ಕಂಡ್ರಪ್ಪ. ಶಾಂತಿ ಮಂತ್ರಿ ಹೇಳಿದ ಮದರ್ ತೆರೇಸಾ. ಆಕಾಶದ ಎತ್ತರ ತಲುಪಿದ ಕಲ್ಪನಾ ಚಾವ್ಲಾ. ನಮ್ಮ ಅಕ್ಷರದ ಅವ್ವ ಸಾವಿತ್ರಿ ಬಾಪುಲೆ. ಅಷ್ಟೇ ಯಾಕೆ ನಮ್ಮ ರಾಜ್ಯದ ಸುಧಾಮೂರ್ತಿ. ಇವರೆಲ್ಲ ಕನ್ನಡದ ಹೆಣ್ಣು ಮಕ್ಕಳು. ಅದಕ್ಕೆ ಹೇಳೋದು ಹೆಣ್ಮಕ್ಳನ್ನ ಓದಿಸಬೇಕು ಅಂತ. ಗಂಡ ಮಕ್ಕಳು ಓದಿ ಅವರವರ ಕೆಲಸದಲ್ಲಿ ಬಿಸಿ ಆಗ್ಬಿಡ್ತಾರೆ. ಆದ್ರೆ ಹೆಣ್ಮಕ್ಳು ಹೋಗಲ್ಲ, ಅವರು ತಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಯಾಕ್ರಮಯ್ಯ, ಇಷ್ಟು ಔಷಧದಲ್ಲಿ ಬರ್ತಿದ್ಯಾ? ಏನಾಯ್ತು? ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗಾಯ್ತಂತೆ? ಅವ್ರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೆ, ಅದಕ್ಕೆ ನೋಡಿದ್ರ ಮಕ್ಕಳ, ಮೊಬೈಲ್ ಯೂಸ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ. ಸರ್, ನಾ ಮನೇಲಿ ಟೆಲಿಫೋನ್ ಯೂಸ್ ಮಾಡ್ತೀನಿ, ನನಗೇನೋ ತೊಂದರೆ ಆಗಿಲ್ವಲ್ಲ ಸರ್? ತೊಂದರೆ ಆಗಲ್ಲ ಅನ್ಕೊಳ್ಳೋದು ತಪ್ಪು. ನಿಮ್ಗೆ ಗೊತ್ತಿದ್ದೇನೆ ಎಷ್ಟೋ ತೊಂದರೆಗಳಿವೆ. ನೆನಪಿನ ಶಕ್ತಿಯ ಮೇಲೆ ಕೆಟ್ಟ ಪರಿಣಾಮ, ಸಮಯ ವ್ಯರ್ಥ, ಈ ತರ ತೊಂದರೆಗಳಿಗೆ ಒಳಗಾಗಿದ್ದೀರಾ ಸರ್. ನಾ ಡೈಲಿ ಪಬ್ಜಿ ಆಡ್ತೀನಲ್ಲ ಸರ್, ಅದಕ್ಕೆ ನಿನ್ ಮಾರ್ಕ್ಸ್ 0 ಬಂದಿರೋದು. ಕೂತು ಸರ್, ಜಾಸ್ತಿ ಮಾರ್ಕ್ಸ್ ಬರುತ್ತೆ ಸರ್. ಮೊಬೈಲ್ ಇತರ ಉಪಯೋಗವಾದ ಕೆಲಸಗಳನ್ನು ಬಿಟ್ಟು ಡೈಲಿ ಪುಸ್ತಕ ಹಿಡಿದು ಅಭ್ಯಾಸ ಮಾಡಬೇಕು. ಅಯ್ಯೋ ಹೋಗಿ ಸರ್, ಡೈಲಿ ಯಾರು ಓದ್ತಾರೆ? ಓದಿರೋರೆ ಕೆಲಸ ಸಿಗದೆ ಅಲಿತಾ ಇದ್ದಾರೆ. ಚಿಕ್ಕನ ಓದು ಕಲಿಕೆ ಶಿಕ್ಷಣ ಅನ್ನೋದು ಬರೀ ಕೆಲಸಗಳಿಗೆ ಅಲ್ಲ, ಸಮಾಜದಲ್ಲಿ ಆತ್ಮಸ್ಥೈರ್ಯದಿಂದ ಬದುಕಲು ಸ್ವಲ್ಪನಾದ್ರೂ ಓದಿರಬೇಕು. ಹೌದು ಸರ್, ನಮ್ಮ ಅಪ್ಪ ಅಮ್ಮನೂ ಓದಿಲ್ಲ, ಆದ್ರೆ ಸಮಾಜದಲ್ಲಿ ಬದುಕ್ತಾರಲ್ಲ ಸರ್. ಈಗ ಶರತ್ ಅವ್ರು ಓದಿಲ್ಲ, ಅದಕ್ಕೆ ಅವರಿಗೆ ಓದಿನ ಬೆಲೆ ಗೊತ್ತು. ನಾವಾದ್ರೂ ಓದಿಲ್ಲ, ತಮ್ಮ ಮಕ್ಕಳಾದ್ರೂ ಓದ್ಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಸಾಕ್ತಾ ಇರೋದು. ವಿದ್ಯೆ ಕಲಿತನಿಗೆ ದೇಶದ ಯಾವುದೇ ಮೂಲೆಗೆ ಹೋದ್ರೂ ಬೆಲೆ ಸಿಗುತ್ತೆ. ತಪ್ಪಾಯ್ತು ಸರ್. ಯಾಕ್ರೋ ಮಕ್ಕಳ, ಏನಾಯ್ತು ಸರ್? ಅಪ್ಪ ಅಮ್ಮ ಹೇಳಿ ಮಾತು ಕೇಳ್ತಿರ್ಲಿಲ್ಲ ಸರ್. ಸರ್, ಮನೇಲಿ ಟೆಲಿಫೋನ್ ಯೂಸ್ ಮಾಡ್ತಿದ್ವಿ ಸರ್. ಮುಂದಿನಾದ್ರೂ ಕಲಿತೀರಾ? ಹೌದು ಸರ್. ವೆರಿ ಗುಡ್, ಕೂತ್ಕೋ. ವೆರಿ ಗುಡ್ ಸರ್. ನಾವಿನ್ನೇ ಓದಿ ದೇಶದ ಒಳ್ಳೆ ಪ್ರಜೆಗಳಾಗ್ತೀವಿ ಸರ್. ಬಂದೆ